சுகபெறராகனடியினில் நீ நீந்தவா இந்த தேகம் மறைந்தாலும் இசையாய். ಹೇಗೆ ಮಾಡೋದಂತ ಫಸ್ಟು ನಾವು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಬೇಕು ಬಜ್ಜಿಗೆ. ಸೊ ಚೆನ್ನಾಗಿ ಒಂದು 5 ನಿಮಿಷ ಇದಾಗಬೇಕು, ಊರಬೇಕು. ಸೊ ಅದಾದಮೇಲೆ ಇದಕ್ಕೂ ಅಷ್ಟೇ, ಆಲೂಗಡ್ಡೆಗೂ ಅಷ್ಟೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿಡಬೇಕು. ಆವಾಗಲೇ ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಇಲ್ಲಿ ಹಿಟ್ಟಿಟ್ಟಿದ್ದೀನಲ್ವ, ಇದರಲ್ಲಿ ಬಂದ್ಬಿಟ್ಟು ಸಾಲ್ಟು, ರುಚಿಗೆ ತಕ್ಕಷ್ಟು ಸಾಲ್ಟು ಮತ್ತು ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಕಾಗಿಲ್ಲ. ಒಂದಿಷ್ಟು ತೋರಿಸ್ತೀನಿ, ಒಂದೆರಡು ಚಿಟಿಕೆ ಹಾಕ್ಕೊಳ್ಳಿ, ಅಷ್ಟೇ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಅದಾದಮೇಲೆ ಚಿಲ್ಲಿ ಪೌಡ್ರನ್ನು 1 ಸ್ಪೂನ್ ಹಾಕ್ಕೊಳ್ಳಿ. ಸೊ ಆವಾಗ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ, ಟೇಸ್ಟು ಚೆನ್ನಾಗಿ ಬರುತ್ತೆ. ಇದರಲ್ಲಿ ಮೆಣಸಿನ್ಕಾಯಿ ನಾನೇನು ಹಾಕಿಲ್ಲ, ಬರೀ ಚಿಲ್ಲಿ ಪೌಡ್ರ್ ಅಷ್ಟೇ ಹಾಕಿರೋದು. ಸೊ ವಾಟ್ರು ನಮಗೆ ಎಷ್ಟು ಬೇಕೋ ಅಷ್ಟರಲ್ಲಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಯಾವ ಥರ ಮಿಕ್ಸ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಒಂದು ಲೆವೆಲ್ಗೆ ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ವಾಟ್ರ್ ಹಾಕಿದ್ರೆ ಅಂದರೆ ಆಲೂಗಡ್ಡೆಗೆ ಹಿಡಿಯಲ್ಲ, ನೋಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊಬೇಕು ಅಂತ. ಮೀಡಿಯಮ್ಗೆ ಮಿಕ್ಸ್ ಮಾಡ್ಕೊಬೇಕು, ಜಾಸ್ತಿ ವಾಟ್ರ್ ಹಾಕ್ಕೊಬಾರ್ದು. ನೋಡಿ ಈ ಥರ ಬರಬೇಕು, ಗಂಟಾಗಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಇದು ಮಾಡ್ಕೊಬೇಕು, ಇಲ್ಲಾಂದರೆ ಗಂಟು ಹಿಡಿಯುತ್ತೆ. ಓಕೆನಾ, ನೋಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಬರಬೇಕು. ಸೊ ಈ ಥರ ಬಂದಮೇಲೆ ಬಜ್ಜಿನೂ ಮತ್ತು ಬೋಂಡನ ಒಂದೊಂದಾಗಿ ತೊಗೊಂಡು ಬಿಡಬೇಕು. ಫ್ರೆಂಡ್ಸ್ ಬನ್ನಿ, ಈವ್ನಿಂಗು ಸ್ನ್ಯಾಕ್ಸ್ಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಬಜ್ಜಿ ಮಾಡ್ತಾಯಿದ್ದೀನಿ. ನೋಡಿ ಹೆಂಗೆ ಮಾಡೋದಂದರೆ, ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಈ ಥರ ಬರಬೇಕು, ಜಾಸ್ತಿ ನೀರಾಗಿ ಬಿಟ್ಕೊಬಾರ್ದು. ಸೊ ಈ ಥರ ಮಾಡ್ಕೊಬೇಕು. ಕಡ ಆಲ್ರೆಡಿ ಇಟ್ಟಿದ್ದೀನಿ. ಸೊ ಇವಾಗ ಎಣ್ಣೆ ಹಾಕ್ಕೊಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಕಡ ಇಟ್ಟಿದ್ದೀನಿ, ಕಡ ಇಟ್ಬಿಟ್ಟು ಸ್ಟವ್ ಅಂಟಿಸ್ತಾ ಇದ್ದೀನಿ. ಸೊ ಇವಾಗ ಆಯಿಲ್ ಕೂಡ